ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಸಂಡೇ ರಂಗೋಲಿ ಗಾರ್ಡನ್ಗೆ ಹೋಗಿದ್ವಿ. ಅಲ್ಲಿ ಮಾಡಿರೋಂಥ ಕೆಲವು ವೀಡಿಯೋಗಳನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆಯೇ ಹಿಂದಿನ ಕಾಲದಲ್ಲಿ ಯಾವ್ಯಾವ ಥರ ಇತ್ತು ಹಳ್ಳಿ ಲೈಫು ಅದನ್ನೆಲ್ಲ ತುಂಬ ಚೆನ್ನಾಗಿ ಸ್ಟ್ಯಾಚ್ಯೂ ಮೂಲಕ ತೋರಿಸಿದ್ದಾರೆ. ರಂಗೋಲಿ ಗಾರ್ಡನ್ ಇರೋದು ಯಲಹಂಕದ ಹತ್ರ. ಹಾಗೆಯೇ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತವಾಗಿ ಸ್ಟ್ಯಾಚ್ಯೂಗಳ ಮೂಲಕ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ. ನನ್ನ ಮಗಳನ್ನ ಭರತನಾಟ್ಯ ಕ್ಲಾಸಿಗೆ ಬಿಟ್ಟು ಹಾಗೆಯೇ ಕ್ಲಾಸೆಲ್ಲ ಮುಗ್ದಾದ್ಮೇಲೆ ನಾನು ಕರ್ಕೊಂಡು ಬಂದುಬಿಟ್ಟು ಮಕ್ಕಳಿಗೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡೋಕ್ಕೆ ಕೊಟ್ಟಿದ್ದರು. ಹಾಗಾಗಿ ಅದನ್ನು ಸ್ವಲ್ಪ ಮಾಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಇದು ಸಂಡೇ ಬೆಳಗ್ಗಿನ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಮಕ್ಕಳು ಕರಾಟೆ ಕ್ಲಾಸು ಮತ್ತು ಭರತನಾಟ್ಯ ಕ್ಲಾಸಿಗೆ ಹೋಗಿದ್ದರು. ಬೆಳಗ್ಗೆನೇ 6 o'clockಗೆ ಮತ್ತು 7 o'clockಗೆಲ್ಲ ಹೋಗಿದ್ದರು. ಅವರು ಮುಗಿಸ್ಕೊಂಡು ಬಂದು ಆದಮೇಲೆ ನಾವು ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಮಕ್ಕಳದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡೋದಿತ್ತು. ಹಾಗಾಗಿ ಮಕ್ಕಳು ಹೋಮ್ವರ್ಕ್ ಮಾಡೋದಕ್ಕೆ ಕೂತ್ಕೊಂಡ್ರು. ಅವ್ರದ್ದು ಹೋಮ್ವರ್ಕ್ ಎಲ್ಲ ಮುಗ್ದು ಆದಮೇಲೆ ನಮ್ಮದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಂಡಾದಮೇಲೆ ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು ನಾವು ರಂಗೋಲಿ ಗಾರ್ಡನಿಗೆ ಹೊರಟ್ವಿ. ಮಕ್ಕಳಂತೂ ತುಂಬಾ ಖುಷಿಪಟ್ಟರು. ನಮಗೂ ಅಷ್ಟೇ ನೋಡೋದಕ್ಕೆ ತುಂಬ ಖುಷಿ ಆಯಿತು. ನಾವಾದ್ರೂ ಸ್ವಲ್ಪ ಆ ಥರ ಲೈಫ್ನ ನಾವು ನೋಡಿದ್ದೀವಿ. ಇವಾಗಿನ ಕಾಲದ ಮಕ್ಕಳು ಆ ಥರ ಲೈಫ್ನೇ ನೋಡಿರೋದಿಲ್ಲ. ಅವರಿಗಂತೂ ತೋರಿಸೋದು ತುಂಬಾ ಇರುತ್ತೆ. ಹಾಗೆಯೇ ಹಿಂದಿನ ಕಾಲದ ಜನಗಳದ್ದು ಲೈಫ್ ಸ್ಟೈಲೆಲ್ಲ ಹೇಗಿರುತ್ತೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಇವಾಗ ಏನಿದ್ರೂ ಮೊಬೈಲು ಟಿ ವಿ ಅಂತ ಮಕ್ಕಳು ಟೈಮ್ ಪಾಸ್ ಮಾಡ್ತಾರೆ. ಆದರೆ ಆವಾಗಿನ ಕಾಲದಲ್ಲಿ ಎಷ್ಟು ಆಟಗಳನ್ನು ಎಲ್ಲರೂ ಅಕ್ಕಪಕ್ಕದ ಮನೆಯವರು ಎಲ್ಲ ಕೂತ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅನ್ನೋದನ್ನು ನೋಡಿ ತುಂಬ ಖುಷಿ ಪಡ್ತಾಯಿದ್ರು ಮಕ್ಕಳಂತೂ. ಹಾಗೆಯೇ ನಾವು ಈ ಥರ ಲೈಫ್ನ ಸ್ವಲ್ಪ ನೋಡಿರೋದ್ರಿಂದ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಂತೂ ತುಂಬಾ ಖುಷಿ ಆಗ್ತಿತ್ತು. ಹಾಗೆಯೇ ಏನೋ ಒಂಥರ ಮಿಸ್ ಮಾಡ್ಕೊತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಮಗೆ. ಯಾರಿಗೆ ಹೇಗನ್ಸುತ್ತೋ ಗೊತ್ತಿಲ್ಲ, ಆದರೆ ಹಿಂದಿನ ಕಾಲದಲ್ಲಿರೋ ಹಳ್ಳಿ ಲೈಫ್ ಇತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಇವಾಗಿಂದು ಹಳ್ಳಿ ಲೈಫು ಮತ್ತು ಸಿಟಿ ಲೈಫಿಗೂ ಅಷ್ಟೊಂದೇನು ವ್ಯತ್ಯಾಸ ಇಲ್ಲ. ಆದರೆ ಹಿಂದಿನ ಕಾಲದಲ್ಲಿರೋ ಹಳ್ಳಿ ಲೈಫ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಅಕ್ಕಪಕ್ಕದವರು ಎಷ್ಟು ಬಾಂಧವ್ಯದಿಂದ ಎಷ್ಟು ಚೆನ್ನಾಗಿರೋರು. ಹಾಗೆಯೇ ಇವಾಗಿನ ಕಾಲದಲ್ಲಿ ಹಳ್ಳಿ ಲೈಫ್ ಹೇಗಿರುತ್ತೆ ಅಂತಂದರೆ ಸಿಟಿ ಥರನೇ ಆಗೋಗ್ಬಿಟ್ಟಿದೆ. ಒಬ್ಬರು ಮುಖ ಒಬ್ಬರು ನೋಡೋದೇ ಕಷ್ಟ ಆಗಿರುತ್ತೆ. ಅವ್ರವ್ರ ಕೆಲಸ ಮಾಡಿಕೊಂಡು ಅವ್ರವ್ರ ಪಾಡಿಗೆ ಇರ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಅವರಿಗೋಸ್ಕರ ಅವರು ಟೈಮ್ ಕೊಟ್ಕೊಂಡು ಎಲ್ಲರೂ ಸೇರಿ ಏನಾದ್ರೂ ಚೌಕಾಬಾರನೋ ಅಥವಾ ಯಾವುದಾದ್ರೂ ಆಟಗಳನ್ನು ಆಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿರೋದು. ಆದರೆ ಈಗಿನ ಮಕ್ಕಳಿಗೆ ಬರೀ ಓದು ಬರೀ ಇದೇ ಆಗಿಬಿಟ್ಟಿದೆ. ಹಾಗಾಗಿ ಏನೋ ಒಂಥರ ಮಿಸ್ ಮಾಡ್ಕೊತಾ ಇದ್ದಾರೆ ನಮ್ಮ ಮಕ್ಕಳು ಇವಾಗಿನ ಇದರಲ್ಲಿ ಜನ್ರೇಷನಲ್ಲಿ ಅಂತ ನಿಜವಾಗ್ಲೂ ತುಂಬಾ ಫೀಲ್ ಆಗ್ತಾಯಿತ್ತು ಇದನ್ನೆಲ್ಲ ಸ್ಟ್ಯಾಚ್ಯೂನ ನೋಡಿದಾಗ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಹಳೆ ಕಾಲದ ಮನೆ ಇದೆ ಅಲ್ವಾ, ಅದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಹಳೆ ಕಾಲದ್ದು ಫೋಟೋಗಳನ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ಅಲ್ಲಿ ಗೋಡೆ ಸುತ್ತಲೂ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಆ ಮನೆ ಅಂತೂ. ಹಾಗೆಯೇ ಒಳಗಡೆ ಹೋದರೆ ಅಲ್ಲೇ ಕೊಟ್ಟಿಗೆ ಮತ್ತು ದನಗಳನ್ನೆಲ್ಲ ಅಲ್ಲಿ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ಹಳೆ ಕಾಲದ್ದು ಫೋಟೋಗಳು ಎಲ್ಲ ವಸ್ತುಗಳನ್ನು ಹಳೆ ಕಾಲದಲ್ಲಿ ಯಾವ ಥರ ಇತ್ತು, ಯಾವ ಥರ ನಮ್ಮ ಪೂರ್ವಜರು ಬಳಸ್ತಿದ್ರು ಅದೇ ಥರ ವಸ್ತುಗಳನ್ನೇ ಕಲೆಕ್ಟ್ ಮಾಡಿ ಅಲ್ಲಿ ಶೋ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಹಾಗೆಯೇ ಎತ್ತುಗಳನ್ನು ನೋಡ್ಬೋದು. ನಿಜವಾಗ್ಲೂ ಅಲ್ಲಿ ಇದೆಯೇನೋ ಅನ್ನೋ ಥರ ಫೀಲ್ ಕೊಡ್ತಾ ಇತ್ತು. ಹಾಗೆಯೇ ನೇಗಿಲು, ನೊಗ ಪ್ರತಿಯೊಂದು ವಸ್ತುನೂ ಒಂದು ಸ್ವಲ್ಪನೂ ಚೇಂಜಸ್ಸೇ ಇಲ್ಲ. ಆ ಥರ ನೀಟಾಗಿ ಅದನ್ನು ಸ್ಟ್ಯಾಚ್ಯೂ ಮಾಡಿಬಿಟ್ಟು ಇಟ್ಟಿದ್ದಾರೆ.
ನೀವು ನೋಡ್ತಾ ಇರ್ಬೋದು ಮಜ್ಜಿಗೆನ ಹೇಗೆ ಕಡಿತಾ ಇದ್ದಾರೆ ಅಂತ ಹೇಳಿ. ಮಜ್ಜಿಗೆ ಕಡಿದ್ಬಿಟ್ಟು ಬೆಣ್ಣೆನ ಹೇಗೆ ತೆಗೆಯೋದು ಅಂತಲೂ ಕೂಡ ತೋರಿಸಿದ್ದಾರೆ. ಹಾಗೆಯೇ ಹಿಂದಿನ ಕಾಲದಲ್ಲಿ ಮಕ್ಕಳು ಹೇಗೆ ಆಟ ಆಡ್ತಾಯಿದ್ರು, ಯಾವ ಥರ ಟಾಯ್ಸ್ನ ಯೂಸ್ ಮಾಡ್ತಿದ್ರು ಅಂತಲೂ ತೋರಿಸಿದ್ದಾರೆ. ಮಕ್ಕಳು ಹಿಂದಿನ ಕಾಲದಲ್ಲಿ ಸೈಕಲ್ದು ಟಯರಿಂದ ಆಟ ಆಡ್ತಾಯಿದ್ರು. ಹಾಗೆಯೇ ಕಲ್ಲು ಮಣ್ಣು ಈ ಥರದ್ದೇ ಅವ್ರದ್ದು ಆಟ ಸಾಮಾನುಗಳಾಗಿರ್ತಿತ್ತು. ಆದರೆ ಈಗಿನ ಕಾಲದ ಮಕ್ಕಳು ಫುಲ್ಲು ಚೇಂಜು. ಅವರಿಗೆ ಟಾಯ್ಸೇ ಬೇಕು. ಏನಾದರೂ ಆಟ ಆಡಬೇಕು ಅಂತಂದರೆ ಏನಾದರೂ ಟಾಯ್ಸ್ ಇರಲೇಬೇಕು. ಆದರೆ ಆಗಿನ ಕಾಲದ ಮಕ್ಕಳು ಹೇಗೆ ಆಟ ಆಡ್ಕೊಳ್ತಾ ಇದ್ರು ಅಂತ ಅಂದರೆ ಅವರಿಗೆ ಕಲ್ಲು ಮಣ್ಣು ಮತ್ತು ಕಾಯ್ದು ಚಿಪ್ಪು ಹಾಗೆಯೇ ಸೊಪ್ಪು ಆ ಥರ ಆಟ ಸಾಮಾನುಗಳಾಗಿರ್ತಿತ್ತು. ಇನ್ಫ್ಯಾಕ್ಟ್ ನಾವೂ ಅದೇ ಥರನೇ ಆಟ ಆಡಿಕೊಂಡು ಬೆಳ್ಕೊಂಡು ಬಂದಿರೋದು. ಮನುಷ್ಯರದು ಮತ್ತು ದನ ಕರುಗಳದ್ದು ಎಲ್ಲ ಸ್ಟ್ಯಾಚ್ಯೂ ನೋಡಿಬಿಟ್ರೆ ನಿಜವಾಗ್ಲೂ ಅವರಲ್ಲಿ ಕೂತಿದ್ದಾರೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ನಾವೇನಾದ್ರು ಒಬ್ಬರೇ ಏನಾದರೂ ಹೋದರೆ ಒಳಗಡೆ ನಮ್ಮ ಸುತ್ತ ಜನಗಳಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಸ್ಟ್ಯಾಚ್ಯೂ ಮಾಡಿದ್ದಾರೆ, ನಿಜವಾಗ್ಲೂ ಇದ್ದಾರೇನೋ ಅನ್ನೋ ಥರನೇ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಇದನ್ನೆಲ್ಲ ನೋಡಿಬಿಟ್ಟು. ಅಮ್ಮ ಎಷ್ಟು ಚೆನ್ನಾಗಿದೆ ಹಳ್ಳಿ ಲೈಫು ಅಂತ ಹೇಳಿ. ಹಾಗೆಯೇ ನೀವು ಚಿಕ್ಕವರಿದ್ದಾಗ ಈ ಥರನೇ ಇತ್ತಾ ಅಮ್ಮ, ನೀವು ಇದನ್ನೆಲ್ಲ ನೋಡಿದ್ದೀರಾ ಅಂತ ಮಕ್ಕಳು ಕೇಳ್ತಾಯಿದ್ರು. ನಾವು ಈ ಥರ ಎಲ್ಲ ತುಂಬ ಜಾಸ್ತಿ ನೋಡಿಲ್ಲ ಅಂತ ಅಂದ್ರೂ ಸ್ವಲ್ಪನಾದ್ರೂ ನೋಡಿದ್ದೀವಿ, ನಾವು ಎಂಜಾಯ್ ಮಾಡಿದ್ದೀವಿ ಹಳ್ಳಿ ಲೈಫ್ನ. ಈಗಿನ ಕಾಲದ ಮಕ್ಕಳಿಗೆ ಅದು ಯಾವುದೂ ಇಲ್ಲ, ಬರೀ ಓದು ಬರೀ ಇದೇ ಅವ್ರ ಪ್ರಪಂಚ ಆಗಿರುತ್ತೆ. ಅದು ಬಿಟ್ಟರೆ ಮೊಬೈಲು ಟಿ ವಿ ಇದೇ ಆಗಿರುತ್ತೆ. ಇದನ್ನೆಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾಯಿದ್ರು. ಈ ಥರ ಎಲ್ಲ ಲೈಫ್ ಇತ್ತಾ, ತುಂಬ ಚೆನ್ನಾಗಿರುತ್ತೆ ಈ ಥರ ಇದ್ದರೆ ಅಂತ ಹೇಳಿ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಈ ಥರ ಮನೆಗಳನ್ನೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಇದೇ ಥರ ಇರ್ತಿತ್ತಲ್ವ. ಈ ಥರ ಮನೆಗಳಲ್ಲೇ ಹಳ್ಳಿ ಜನಗಳು ಎಲ್ಲ ವಾಸ ಮಾಡ್ತಾಯಿದ್ರು. ಇವಾಗ ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ನ ಹಳ್ಳಿಗಳಲ್ಲೇ ಕಟ್ಕೊಳ್ತೀವಿ. ಎಷ್ಟೇ ನಾವು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ್ರೂ ಈ ಥರ ಮನೆಗಳಲ್ಲಿ ಸಿಗೋ ನೆಮ್ಮದಿ ಮತ್ತು ಆರೋಗ್ಯ ಇವಾಗ ಕಟ್ಕೊಳ್ತಾರಲ್ಲ ಆ ಥರ ಮನೆಗಳಲ್ಲಿ ನಿಜವಾಗ್ಲೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಏನೂ ಮಾಡೋದಕ್ಕಾಗೋದಿಲ್ಲ. ನಮ್ಮ ದೇಶ ಬೆಳೀತಾ ಜನಗಳದ್ದು ಜೀವನ ಶೈಲಿನೂ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆಯೇ ಜನಗಳದ್ದು ಮನಸ್ಥಿತಿನೂ ಅಷ್ಟೇ ತುಂಬಾ ಚೇಂಜ್ ಆಗುತ್ತೆ. ಜನಗಳದ್ದು ಮನಸ್ಥಿತಿ ಮತ್ತು ಜೀವನ ಶೈಲಿ ಏನೇ ಚೇಂಜ್ ಆದ್ರೂ ಮಕ್ಕಳು ಮುಂದಿನ ಜನ್ರೇಷನ್ನಲ್ಲಿ ಭಾರತದ ಸಂಸ್ಕೃತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಎಲ್ಲ ಭಾರತೀಯರದು ಇದೊಂದೇ ಆಶಯ ಆಗಿರುತ್ತೆ, ಮುಂದಿನ ಜನ್ರೇಷನ್ನಲ್ಲಿ ನಮ್ಮ ಮಕ್ಕಳು ನಮ್ಮ ಭಾರತದ ಸಂಸ್ಕೃತಿನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮನೆಗಳು ಅಂಥೇಳಿ. ಹಂಚಿನಲ್ಲಿ ಮಾಡಿರೋದು ಮನೆನ. ಹಾಗೆಯೇ ತುಂಬಾ ತಂಪಿರ್ತಿತ್ತು ಬೇಸಿಗೆ ಕಾಲದಲ್ಲೂ. ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ತೊಟ್ಟಿ ಮನೆ, ಮಗುಗೆ ಹೇಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ. ಹಾಗೆಯೇ ಆವಾಗ ಸೌದೆನೆಲ್ಲ ಹೇಗೆ ಹೊಡಿತಾ ಇದ್ರು, ಹಾಗೆಯೇ ಯಾವ ಥರ ಗಾಣದಲ್ಲಿ ಎಣ್ಣೆ ತೆಗಿತಾ ಇದ್ರು ಅಂತೆಲ್ಲ ತೋರಿಸಿದ್ದಾರೆ. ಮಕ್ಕಳಿಗೆ ನಿಜವಾಗ್ಲೂ ಇದೊಂದು ಹಿಂದಿನ ಕಾಲದಲ್ಲಿ ಯಾವ್ಯಾವ ಥರ ಎಲ್ಲ ತಯಾರಿಸ್ತಿದ್ರು ಪ್ರತಿಯೊಂದು ವಸ್ತುಗಳನ್ನ ಅಂತ ತೋರಿಸ್ಬೋದು. ರಿಯಲ್ ಆಗೇ ಕಣ್ಮುಂದೆನೇ ಇದ್ದಾರೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಸ್ಟ್ಯಾಚ್ಯೂಗಳನ್ನೆಲ್ಲ ಮಾಡಿದ್ದಾರೆ. ಹಾಗೆಯೇ ವೀಣಕ್ಕ ಅವರು ನಮ್ಮ ಜೊತೆ ಬಂದಿದ್ದರು. ಅವರು ಅಷ್ಟೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಮಕ್ಕಳಿಗೆ. ಅವಾಗ ಅಗಸರು ಅಂತ ಇರೋರು, ನಾವು ಕೆಲಸನೇ ಬಟ್ಟೆ ತೊಳೆಯೋದು. ನಾವೇನು ಮಾಡ್ತೀವಿ, ನಮ್ಗೆ ಪಡೆಯಾಗಿರೋ ಬಟ್ಟೆಗಳನ್ನೆಲ್ಲ ಅವ್ರು ತಗೊಂಡೋಗ್ಬಿಟ್ಟು ಕೆರೆಗಳ ಹತ್ರ ಹೋಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಡ್ರೈ ಮಾಡಿಕೊಂಡು ಐರನ್ ಮಾಡಿಕೊಂಡು
ಮಕ್ಕಳು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದರು ಯಾವ ಥರ ಲೈಫ್ ಸ್ಟೈಲ್ ಇತ್ತು ಹಿಂದಿನ ಕಾಲದಲ್ಲಿ ಅಂತ ಹೇಳಿ. ಹಾಗೆಯೇ ಯಾವ್ಯಾವ ಥರ ಯಾವುದೇ ಕೆಲಸನ ಯಾರ್ಯಾರು ಮಾಡ್ತಾರೆ ಅನ್ನೋದನ್ನು ಮಕ್ಕಳಿಗೆ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಪ್ರತಿಯೊಂದನ್ನು ತೋರಿಸಿದ್ರು, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ವಿ ನಾವು. ಹಾಗೆಯೇ ಐರನ್ ಮಾಡೋದಕ್ಕೆ ಐರನ್ ಬಾಕ್ಸ್ ಒಳಗಡೆ ಏನು ಬಳಸ್ತಿದ್ರು, ಕೆಂಡನ ಹಾಕ್ಬಿಟ್ಟು ಐರನ್ ಮಾಡೋದಾ, ಆ ಥರ ಆಶ್ಚರ್ಯದಿಂದ ಅದನ್ನು ಕೇಳ್ತಾ ಇದ್ರು. ಹಾಗೆಯೇ ಮಕ್ಕಳು ಅಮ್ಮ ನಿಜವಾಗ್ಲೂ ಈ ಥರ ಎಲ್ಲ ಇತ್ತಾ ಹಿಂದೆ ಆ ಥರ ಎಲ್ಲ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ರು. ನಮಗೇ ಒಂಥರ ಹೇಗೆ ಅನ್ನಿಸ್ತಿತ್ತು ಅಂತ ಅಂದರೆ ಯಾವುದೋ ಒಂದು ಹಳ್ಳಿನ ತಗೊಂಡು ಬಂದು ಸಿಟಿ ಒಳಗಡೆ ಇಟ್ಟಿದ್ದಾರೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿಬಿಟ್ಟು ಹಾಗೆಯೇ ಮರ ಗಿಡಗಳನ್ನೆಲ್ಲ ಬೆಳೆಸಿ ಮನೆ ಹತ್ತಿರ ಯಾವ ಥರ ನೆರಳಿರ್ತಿತ್ತು, ಹಾಗೆಯೇ ಸ್ವಲ್ಪ ಬಿಸಿಲು, ಹಾಗೆಯೇ ಸ್ವಲ್ಪ ನೆರಳು ಯಾವ ಥರ ಇತ್ತು ಅದೇ ಥರನೇ ಎಲ್ಲ ಪ್ರತಿಯೊಂದನ್ನು ಬೆಳೆಸಿ ಹಾಗೆಯೇ ಮನೆಗಳನ್ನೆಲ್ಲ ನಿರ್ಮಿಸಿ ಅದನ್ನು ಚೆನ್ನಾಗಿ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದರು. ನಿಜವಾಗ್ಲೂ ಇದನ್ನು ಮಾಡಿರೋರಿಗೇನೆ ಈ ಥರ ಥೀಮ್ನ ಇಟ್ಕೊಂಡು ಈ ಥರ ಸಿಟಿ ಮಧ್ಯ ಇಟ್ಟು ಜನಗಳಿಗೆ ಒಂದು ಇನ್ಫಾರ್ಮೇಷನ್ ಕೊಡೋ ಒಂದು ಐಡಿಯಾನ ಮಾಡಿರೋದಕ್ಕೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಇವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಮಷಿನ್ದು ಸಹಾಯ ಬೇಕೇ ಬೇಕು. ಆದರೆ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಯಾವುದಾದ್ರೂ ಒಂದು ಸಲಕರಣೆನ ಇಟ್ಕೊಂಡು ಅವರು ಆ ಕೆಲಸನ ಮಾಡೋರು. ಹಾಗೆಯೇ ಕುಂಬಾರರನ್ನ ನೋಡ್ತಾ ಇರ್ಬೋದು ನೀವು, ಅವರು ಮಣ್ಣನ್ನು ಹೇಗೆ ತುಂಡು ಮಡಿಕೆ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದಾರೆ ಅಂತ. ಇಂಥದ್ದನ್ನೆಲ್ಲ ಮಕ್ಕಳು ಇವಾಗಿನ ಕಾಲದಲ್ಲಿ ನೋಡೋಕ್ಕೆ ಸಿಗೋದೇ ತುಂಬ ರೇರು. ಹಾಗಾಗಿ ಈ ಥರ ಸ್ಟ್ಯಾಚ್ಯೂ ಎಲ್ಲರೂ ನೋಡಲಿ ಅಂತ ಹೇಳಿ ನಾವು ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ಇದು ಅಂತಲೇ ಅಲ್ಲ, ಪ್ರತಿಯೊಂದು ಕೆಲಸನೂ ಹಿಂದಿನ ಕಾಲದಲ್ಲಿ ಯಾವ್ಯಾವ ಥರ ನಡೀತಾ ಇತ್ತು, ಹೇಗೆ ಮಾಡ್ತಾಯಿದ್ರು ಅನ್ನೋದನ್ನು ಸ್ಟ್ಯಾಚ್ಯೂ ಮೂಲಕ ತೋರಿಸಿದ್ದಾರೆ. ತುಂಬಾ ಒಂಥರ ಕ್ಯೂರಿಯಾಸಿಟಿಯಿಂದ ಮಕ್ಕಳು ನೋಡ್ತಾಯಿದ್ರು. ಹಾಗೆಯೇ ನಮಗೂ ಅಷ್ಟೇ ನೋಡಿ ತುಂಬಾ ಖುಷಿ ಆಯಿತು. ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಮ್ಮಾರರು ಹೇಗೆ ಕಬ್ಬಣನ ಕಾಯಿಸ್ಬಿಟ್ಟು ಅದಕ್ಕೆ ಒಂದು ಶೇಪ್ ಅಂತ ಕೊಡ್ತಾರಲ್ವ, ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಅಷ್ಟೇ ನೀವು ನೋಡ್ಬೋದು. ಹಾಗೆಯೇ ನಾವು ಇಲ್ಲಿ ನೋಡ್ತಾ ಇರೋದು ಕೊಡಗು ಕಡೆ ಫ್ಯಾಮಿಲಿ ಮನೆತನ ಹೇಗಿರುತ್ತೆ ಅಂತ ಹೇಳಿ. ಹಾಗೆಯೇ ಅವ್ರದ್ದು ಉಡುಗೆ ತೊಡುಗೆಗಳು ಸ್ವಲ್ಪ ಚೇಂಜ್ ಇರುತ್ತಲ್ವ, ಅದನ್ನು ಕೂಡ ತೋರಿಸಿದ್ದಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಆಗಿನ ಕಾಲದ ಮಕ್ಕಳಿಗೆ ಯಾವ ಥರ ಶಿಕ್ಷಣ ಕೊಡ್ತಾಯಿದ್ರು, ಹಾಗೆಯೇ ಯಾವ ಥರ ಶಾಲೆ ಇರ್ತಿತ್ತು ಅಂತಲೂ ನೋಡ್ಬೋದು. ಮಕ್ಕಳಿಗೆ ಯಾವ ಥರ ಪಾಠ ಮಾಡ್ತಾಯಿದ್ರು, ಹಾಗೆಯೇ ಮಕ್ಕಳು ಹೇಗೆ ಕೂತ್ಕೊಂಡು ಪಾಠನ ಕೇಳ್ತಾಯಿದ್ರು ಅಂತಲೂ ನೋಡ್ಬೋದು. ಹಾಗೆಯೇ ಇದು ಪಂಚಾಯಿತಿ ಕಟ್ಟೆನೂ ಸಮೇತ ತುಂಬ ಚೆನ್ನಾಗಿ ಮಾಡಿದರು. ಬಾವಿನಲ್ಲಿ ಹೇಗೆ ನೀರನ್ನ ಸೇದಿ ಮನೆ ಬಳಕೆಗೆ ಯೂಸ್ ಮಾಡ್ತಾಯಿದ್ರು ಅಂತಲೂ ತೋರಿಸಿದ್ದಾರೆ. ಹಾಗೆಯೇ ಅಡುಗೆ ಮಾಡ್ಕೋಬೇಕು ಅಂತ ಅಂದರೆ ಅವರು ಕಾಡಿಂದ ಕಟ್ಟಿಗೆನ ತಂದುಬಿಟ್ಟು ಅವರು ಒಲೆ ಉರಿಸಿ ಅಡುಗೆ ಮಾಡ್ಕೋಬೇಕಿತ್ತು. ಹೀಗೆ ಪ್ರತಿಯೊಂದೂ ಹಿಂದಿನ ಕಾಲದ ಜನಜೀವನ ಹೇಗಿರ್ತಿತ್ತು ಅಂತ ಪ್ರತಿಯೊಂದೂ ಇಲ್ಲಿ ತೋರಿಸಿದ್ದಾರೆ. ಹಾಗೆಯೇ ಕೋಳಿ, ಕುರಿ, ನಾಯಿ, ಹಂದಿ ಮತ್ತು ಕಾಗೆ, ಬೆಕ್ಕು ಇದನ್ನೆಲ್ಲ ಸ್ಟ್ಯಾಚ್ಯೂ ಮಾಡಿ ತೋರಿಸಿದ್ದಾರೆ. ಅದು ಯಾವ್ಯಾವ ಪ್ರಾಣಿ ಎಲ್ಲೆಲ್ಲಿರುತ್ತೆ ಅದನ್ನು ಸಮೇತ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಬೆಕ್ಕು ಹೇಗೆ ಮನೆ ಒಳಗಡೆ ಇರುತ್ತೆ ಅದನ್ನು ತೋರಿಸಿದ್ದಾರೆ. ಮನೆ ಒಳಗಡೆನೇ ಹಾಲು ಕುಡಿತಾ ಇರೋದನ್ನು ತೋರಿಸಿದ್ದಾರೆ. ಹಾಗೆಯೇ ಕೋಳಿಗಳು ತನ್ನ ಮರಿಗಳನ್ನು ಕೂತ್ಕೊಂಡು ಹೇಗೆ ಹೊರಗಡೆ ಮೇಯ್ತಾ ಇರುತ್ತೆ ಅದನ್ನು ಸಮೇತ ತೋರಿಸಿದ್ದಾರೆ ಚೆನ್ನಾಗಿ. ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೇಗೆ ಬೇಸಾಯ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಅಂತಲೂ ತೋರಿಸಿದ್ದಾರೆ. ಹಾಗೆಯೇ ಎತ್ತಿಂದು ಮತ್ತು ದನಗಳದ್ದು ಸಂತೆ ಹೇಗಿರುತ್ತೆ ಅಂತಲೂ ತೋರಿಸಿದ್ದಾರೆ. ಹಾಗೆಯೇ ಹಿಂದಿನ ಕಾಲದಲ್ಲಿ ಸಂತೆ ಹೇಗಿರ್ತಿತ್ತು, ತರಕಾರಿ ಸಂತೆ ಮತ್ತು ಏನೇ ಒಂದು ನಮಗೆ ದಿನಸಿ ಸಾಮಾನುಗಳು ಏನು ಬೇಕಿದ್ರೂ ಸಂತೆಯಲ್ಲಿ ಹೋಗಿ ತಗೊಂಬರ್ಬೇಕಿತ್ತು. ಆವಾಗ ಯಾವ ಥರ ಇತ್ತು ಅಂತ ಹೇಳಿನೂ ಕೂಡ ಅದನ್ನು ಸ್ಟ್ಯಾಚ್ಯೂ ಮೂಲಕನೇ ತೋರಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲ ಸ್ಟ್ಯಾಚ್ಯೂಗಳೇ ಇರೋದು ಜಾಸ್ತಿ. ನಮಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂದರೆ ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಜನಗಳಿದ್ದಾರೇನೋ, ನಾವೇ ಸಂತೆಗೆ ಬಂದಿದ್ವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು.
ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎತ್ತುಗಳಿಗೆಲ್ಲ ಹಲ್ಲೆ ಹೊಡಿತಾ ಇದ್ದಾರೆ. ಅದಕ್ಕೆ ಅದು ಹಲ್ಲೆ ಹೊಡಿತಾ ಇರಬೇಕಾದ್ರೆ ಪಾಪ ಎಷ್ಟು ನೋವಾಗುತ್ತೆ. ನಾವು ಅದನ್ನೆಲ್ಲ ನೋಡಿದ್ದೀವಿ ಕಣ್ಣಾರೆ. ತುಂಬಾ ಒಂಥರ ಬೇಜಾರಾಗ್ತಿತ್ತು ಅದಕ್ಕೆ ಹೊಡಿತಾ ಇರಬೇಕಾದ್ರೆ. ಅದನ್ನು ಮಕ್ಕಳಿಗೆಲ್ಲ ತೋರಿಸ್ಬಿಟ್ಟು ಮಕ್ಕಳು ಪಾಪ ಈ ಥರ ಎಲ್ಲ ಮಾಡ್ತಾರಾ ಅಂತ ಹೇಳ್ತಾಯಿದ್ರು. ಹಾಗೆಯೇ ಎಲ್ಲ ನೋಡಿಕೊಂಡು ನಾವು ಒಂದು ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಅಂತ ಹೇಳಿ ಟಾಯ್ಸ್ ಎಲ್ಲ ಇತ್ತು. ಇಲ್ಲೇ ತುಂಬ ಹೊತ್ತು ಮಕ್ಕಳು ಆಟ ಆಡ್ತಾಯಿದ್ರು. ಹಾಗೆಯೇ ನಮ್ಮ ಮಕ್ಕಳಿಗೆ ಸೀದಾ ಸಾದಾ ಆಟ ಆಡಿ ಅವರಿಗೆ ಗೊತ್ತೇ ಇಲ್ಲ. ಉಲ್ಟಾ ಪಲ್ಟಾನೇ ಆಟ ಆಡೋದು ಎಲ್ಲೋದ್ರೂ. ಹಾಗಾಗಿ ಎಲ್ಲರೂ ಅವ್ರನ್ನೇ ನೋಡ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಎಲ್ಲಿ ಜಾರ್ತೀವಿ ಅಲ್ಲಿಂದ ಮತ್ತೆ ಹತ್ತೋದಕ್ಕೆ ನೋಡೋದು, ಈ ಥರ ಕಿತಾಪತಿ ಆಟಗಳು ತುಂಬ ಜಾಸ್ತಿ ಆಡ್ತಾರೆ ನಮ್ಮ ಮಕ್ಕಳು. ಹಾಗೆಯೇ ಹೊರಗಡೆ ಹೋದಾಗ ನಾವು ಜಾಸ್ತಿ ಹೆದರಿಸೋದಕ್ಕಾಗೋದಿಲ್ಲ, ಬೈಯೋದಕ್ಕಾಗೋದಿಲ್ಲ. ಹಾಗೆಯೇ ಕಣ್ಣು ಸನ್ನೆಲೇ ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಆದರೆ ಮಕ್ಕಳು ನಮ್ಮ ಮುಖನೇ ನೋಡೋದಿಲ್ಲ. ಹಾಗೆಯೇ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದ್ವಿ ಅಂದರೆ ಮುಗ್ದೋಯ್ತು. ಏನು ಹೇಳಿದ ಮಾತು ಕೇಳೋದಿಲ್ಲ. ಅವರು ಹೇಗೆ ಆಟ ಆಡಬೇಕೋ ಹಾಗೆ ಆಟ ಆಡೋದು. ಏನು ಕಂಟ್ರೋಲ್ ಮಾಡೋದಕ್ಕೂ ಆಗಲ್ಲ. ಹಾಗಂತ ನಾನು ಮನೇಲಿ ತುಂಬ ಕಂಟ್ರೋಲ್ ಮಾಡ್ತೀನಿ ಅಂತ ಅಲ್ಲ, ಮನೇಲೂ ತುಂಬ ಫ್ರೀಯಾಗೆ ಬಿಟ್ಟಿರ್ತೀನಿ. ಆದರೆ ತುಂಬ ಫ್ರೀ ಬಿಟ್ವಿ ಅಂತ ಅಂದರೆ ಕಿಟಕಿ ಮೇಲೆ ಹತ್ತೋದು, ಇಲ್ಲ ಅಂತಂದರೆ ಟೆರಸ್ ಮೇಲೆ ಅಲ್ಲಿ ಸ್ಟೆಪ್ಸ್ ಮೇಲೆ ಹತ್ತೋದು, ಈ ಥರದ್ದೇ ಜಾಸ್ತಿ, ಸರ್ಕಸ್ ಮಾಡೋದೇ ಜಾಸ್ತಿ. ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ನಾನು. ಅದಕ್ಕೆ ಅನಿಸುತ್ತೆ ಹೊರಗಡೆ ಬಂದಾಗ ಮಕ್ಕಳು ಸ್ವಲ್ಪನೂ ಹಿಡಿತಕ್ಕೆ ಸಿಗೋದೇ ಇಲ್ಲ. ಹೊರಗಡೆ ಬಂದು ಇಲ್ಲಿ ಆಟ ಸಾಮಾನೆಲ್ಲ ನೋಡಿಬಿಟ್ಟು ಅವರು ಹೇಗೆ ಬೇಕಾಗಿ ಆಟ ಆಡ್ಕೊತಾರೆ. ಯಾರಾದರೂ ನೋಡಲಿ, ಏನಾದರೂ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಆಟ ಆಡಬೇಕು ಅಂತ ಹೇಳಿ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಇವಾಗಿನ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಮುಖ್ಯ. ಯಾಕಂದರೆ ಅವರು ಯಾವಾಗಲೂ ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ, ಮೊಬೈಲು, ಟಿ ವಿ ಅಂತ ಅದಕ್ಕೇ ಅಡಿಕ್ಟ್ ಆಗಿಬಿಟ್ಟು ಆಟ ಆಡೋದ ಕಡೆ ಹೆಚ್ಚು ಗಮನ ಕೊಡೋದಿಲ್ಲ. ಹಾಗಾಗಿ ಮಕ್ಕಳು ಫಿಸಿಕಲ್ ಆ್ಯಕ್ಟಿವಿಟಿ ಇರುವಂಥ ಗೇಮ್ನ ಆಟ ಆಡಬೇಕು. ಇದರಿಂದ ಅವರು ಮೈಂಡ್ ರಿಲೀಫ್ ಆಗುತ್ತೆ. ಹಾಗೆಯೇ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗ್ತಾರೆ. ಹಾಗೆಯೇ ಮೆಂಟಲಿನೂ ಸ್ಟ್ರಾಂಗ್ ಆಗ್ತಾರೆ. ಹಾಗೆಯೇ ಅವರ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವಿರೋ ಕಡೆ ನಮ್ಮನೆ ಹತ್ತಿರ ಯಾವುದೂ ಈ ಥರ ಮಕ್ಕಳಿಗೆ ಪ್ಲೇ ಗ್ರೌಂಡು ಆ ಥರ ಯಾವುದೂ ಇಲ್ಲ, ಪಾರ್ಕ್ ಅಂತ ಯಾವುದೂ ಇಲ್ಲ. ಹಾಗಾಗಿ ಮಕ್ಕಳು ಈ ಥರ ನಾವು ಪಾರ್ಕ್ಗೋ ಅಥವಾ ಪ್ಲೇ ಗ್ರೌಂಡ್ಗೋ ಕರ್ಕೊಂಡು ಬಂದರೆ ಈ ಥರ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಇರೋವಂಥ ಗೇಮ್ಸ್ ಎಲ್ಲ ಇರುತ್ತಲ್ವ, ಇದನ್ನೆಲ್ಲ ತುಂಬ ಇಷ್ಟಪಟ್ಟು ಆಟ ಆಡ್ಕೊತಾರೆ. ಮಕ್ಕಳು ಎಷ್ಟೊತ್ತು ಆಟ ಆಡಿದ್ರೂ ಅವರಿಗೆ ಸಾಕಾಗೋದೇ ಇಲ್ಲ. ಎಷ್ಟು ಆಟ ಆಡಿದ್ರೂ ಇನ್ನೂ ಆಟ ಆಡಬೇಕು ಅಂತ ಹೇಳ್ತಾನೆ ಇರ್ತಾರೆ. ಹಾಗೆಯೇ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಹೋಗೋಣ ಅಂತ ಹೇಳಿ ನಾವು ಅವ್ರನ್ನ ಹಿಂಸೆ ಮೇಲೆ ಮನೆಗೆ ಕರ್ಕೊಂಡು ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಹೋಗ್ತಾ ಇರ್ಬೇಕಾದ್ರೂ ಅಷ್ಟೇ ಅಲ್ಲೇ ಎಲ್ಲ ಹತ್ರನೂ ಸ್ಟ್ಯಾಚ್ಯೂಸೇ ಇದೆ. ಹಾಗೆಯೇ ನಾವು ಹೋಗ್ತಾ ಇರಬೇಕಾದ್ರೇ ಅಲ್ಲೇ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಎಲ್ಲರೂ ಮನೆ ಕಡೆ ಹೊರಟ್ವಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.